ನಾವು ಆಸ್ಟಿನ್ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೂತಿದ್ದೀವಿ ಟು ಗೋ ಟು ಡೆನ್ವರ್. ನಮ್ಮ ಫ್ಲೈಟ್ ಬೋರ್ಡ್ ಆಗ್ತಿದೆ. ವಿ ಆರ್ ಗೋಯಿಂಗ್ ಫಾರ್ ಅ ಲಾಂಗ್ ವೀಕೆಂಡ್ ಟ್ರಿಪ್. ಥ್ಯಾಂಕ್ಸ್ ಗಿವಿಂಗ್ 5 ದಿವಸ ರಜೆ ಹಾಕ್ಬಿಟ್ಟು ವಿ ಆಲ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಡೆನ್ವರ್. ಸೊ ಡೆನ್ವರ್ಗೆ ಹೋಗಿ ಅಲ್ಲಿ ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ನೆಕ್ಸ್ಟ್ ನಮ್ಮದು ಬೋರ್ಡಿಂಗ್ ಅವ್ನು ಕರೀತಿದ್ದಾನೆ, ಕಮ್ಮನ್ ಬರ್ತಿದ್ದಾನೆ. ಸೊ ಓಕೆ, ಲೆಟ್ ಅಸ್ ಮೀಟ್ ಇನ್ ಡೆನ್ವರ್. ಬಾಯ್. ಸೊ ಬೆಳಗ್ಗೆ 7 ಗಂಟೆಗೆ ಡೆನ್ವರ್ ಏರ್ಪೋರ್ಟಿಗೆ ಬಂದ್ವಿ. ಇದು ಬೆಳಗ್ಗೆ ಡೆನ್ವರ್ ಏರ್ಪೋರ್ಟ್ ವಿಜುವಲು. ಅವತ್ತು ಥ್ಯಾಂಕ್ಸ್ ಗಿವಿಂಗ್ ಡೇ. ಸೊ ಏರ್ಪೋರ್ಟಲ್ಲೇ ಫುಲ್ ಬಿಸಿ. ಇದು ಏರ್ಪೋರ್ಟ್ ಒಳಗಡೆ ವಿಜುವಲ್ಸ್, ಡೆನ್ವರ್ ಏರ್ಪೋರ್ಟ್ ಒಳಗಡೆ ವಿಜುವಲ್ಸ್ ಇದು. ಟಚ್ ಡೌನ್ ಟು ಕೊಲರಾಡೋ. ನಿಮಗೆ ಕಾಣ್ತಿದೆ ಇಲ್ವಾ? ಫುಲ್ 11 ಡಿಗ್ರೀಸ್, ಇಲ್ಲಿ -11 ಡಿಗ್ರೀಸ್, ಫುಲ್ ಚಳಿ ಗುರು. ದಿಸ್ ಇಸ್ ದ ಕೊಲರಾಡೋ ಏರ್ಪೋರ್ಟ್ ಎಕ್ಸಿಟ್. ಸೊ we have our star performer for the trip, Manogna Shashidhara, back on the channel again. Hi. ನಾವು ಕೊಲಾರ ರೀಚ್ ಆಗಿದ್ದೀವಿ. ಇವ್ರು ಡೈಲಸಿಂದ ಫ್ಲೈ ಮಾಡಿದ್ರೆ, ನಾವು ಆಸ್ಟಿನಿಂದ ಫ್ಲೈ ಮಾಡಿದ್ದೀವಿ. ವಿ ಆರ್ ಹಿಯರ್ ಟು ಪಿಕ್ ಅಪ್ ಕಾರ್ ರೆಂಟಲ್. ಸೊ ಆ ಕಡೆ ತೋರಿಸ್ತೀನಿ. ಸೊ ಪೂರ್ತಿ ಸ್ನೋ ಬಂದಿದೆ, -11 ಡಿಗ್ರಿ ಸೆಲ್ಸಿಯಸ್. ಬೆಳಗ್ಗೆ 5 ಗಂಟೆಗೆ ಎದ್ದು ಇವರು 5 ಗಂಟೆಗೆ ಫ್ಲೈಟು, ನಾವಿಬ್ಬರು 3 ಗಂಟೆಗೆ ಹತ್ತಿ ಎದ್ದು 5 ಗಂಟೆಗೆ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ 8 ಗಂಟೆಗೆ. ಸೊ ಇದೇ ನಮ್ಮ ರೆಂಟಲ್ ಕಾರು ಪೂರ್ತಿ ಟ್ರಿಪಲ್ ತಿರುಗಾಡಕ್ಕೆ. ಒಂದು ಅದ್ಭುತ ಏನು ಕಾರಲ್ಲೇ ಮೇಕಪ್. ಮನೋಗ್ನ ಶಶಿಧರ ಟ್ಯಾಲೆಂಟ್ ನೋಡಿಲ್ಲ. ಇವಾಗ ನಾವು ಹೋಗ್ತಿದ್ದೀವಿ. ಮನೋಗ್ನ ಮೇಕಪ್ ಮಾಡ್ತಾವಳೆ. Manogna is excited about the trip and everybody is excited. Skandan is not excited. ನೋಡೋಣ. ಬಾಯ್. ತಿಂಡಿಗೆ ಅಂತ ಎಲ್ಲೋ ಬಂದಿದ್ದೀವಿ, ಹೋಗ್ತೀವಿ. ಸೊ ನಾವು ಬಂದಿದ್ದು ಹಿಂದಿನ ದಿವಸ ಸ್ನೋ ಬಿದ್ದಿತ್ತು. ಸೊ ಪೂರ್ತಿ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ವೈಟ್ ಕಾಣ್ತದೆ. ಸೊ ನಿಮ್ಗೆ ತೋರಿಸ್ತೀನಿ ನಾನು ಹೋಗೋ ಕಡೆ ಎಲ್ಲ ಕಡೆ ಪೂರ್ತಿ ಬೇರನ್ ಲ್ಯಾಂಡ್ ಮೇಲೆಲ್ಲ ಸ್ನೋ ಬಿದ್ದು ವೈಟಾಗಿ ಕಾಣ್ತಿದೆ. ನೋಡಿ ಮೇಕಪ್ ಹಾಕೊಂತಾನೆ ಒಳ್ಳೆ ನೋಡಿ ಗೈಸ್, ಕಾಣ್ತಿದೆ ನಿಮಗೆ ಅವಳು ಮೇಕಪ್ಪು. ಹಚ್ತಾವಳೆ ಲೇಯರ್ ಹಚ್ತಾಳೆ ಅಕ್ಕಯ್ಯ. ಸೊ ಇದು ಆಫ್ಟರ್ ಮೇಕಪ್. ಸೊ ನಮ್ಗೆ ತಿಂಡಿ ಸಿಕ್ಕಿಲ್ಲ. ಥ್ಯಾಂಕ್ಸ್ ಗಿವಿಂಗ್ ಅಂತ ಎಲ್ಲ ಕಡೆ ಕ್ಲೋಸ್. ಇಲ್ಲ ಮಾತಾಡ್ತೀನಿ ಅಂತಾರೆ. ಥ್ಯಾಂಕ್ಸ್ ಗಿವಿಂಗ್ ಅಂತ ಎಲ್ಲ ಕಡೆ ಕ್ಲೋಸು. ಇವಾಗ ನಮ್ಮದು ಇನ್ನೊಂದು 5th ಟ್ರಿಪ್ ಮೇಟ್ ಸ್ಕಂದನ್ ಬೆಸ್ಟ್ ಫ್ರೆಂಡ್ ಹರ್ಷಿತ್ ಮುನ್ಸಮಪ್ಪ ಬಂದಿಲ್ಲ. ಸೊ ಅವ್ನು ಬರೋವರೆಗೂ ನಾವು ಡೆನ್ವರಲ್ಲೇ ಸುತ್ತೋಡಿತೀವಿ. ಅವ್ನು ಬಂದಮೇಲೆ ಅವ್ನು ಪಿಕ್ ಮಾಡಿ ವಿ ವಿಲ್ ಹೆಡ್ ಟುವರ್ಡ್ಸ್ ನೆಕ್ಸ್ಟ್ ಡೆಸ್ಟಿನೇಷನ್. ಹಿಸ್ ಫ್ಲೈಟ್ ವಿಲ್ ಲ್ಯಾಂಡ್ ಅರೌಂಡ್ 12 PM. Here now it is 9:30 AM. So makeup done, check. Skandan in the people done. Likit done. Ankush done. Okay guys, let's explore Colorado. Vlogs alle Texas state capital ಅಂತ ಇದೆ ನೋಡಿ. ಆತರ ಇದು ಕೊಲರಾಡೋ ಇರೋ ಸ್ಟೇಟ್ ಕ್ಯಾಪಿಟಲ್. ಇಲ್ಲೇ ಎಲ್ಲ ಸೆನೇಟ್ ಕಿನೇಟ್ ಎಲ್ಲ ಮೀಟ್ ಆಗಿ ಸೆಷನ್ಸ್ ನಡೆಯೋದು. ಸೊ ಇದೇ ಕ್ಯಾಪಿಟಲ್ ಗೈಸ್, ನೋಡಿ ಕ್ಲೀನ್ ಆಗಿ. ಸೊ ಇವಾಗ ಟುವರ್ಡ್ಸ್ ರಾಕಿ ಮೌಂಟೇನ್ಸ್ ಎಂಟರ್ ಆಗ್ತಿದ್ದೀವಿ. ಸೊ ರಾಕಿ ಮೌಂಟೇನ್ಸ್ ಇಸ್ ಅ ನ್ಯಾಷನಲ್ ಪಾರ್ಕ್ ಇನ್ ಕೊಲರಾಡೋ. ಅದಕ್ಕೆ ಹೋಗೋವಾಗ ಪೂರ್ತಿ ಸುತ್ತಮುತ್ತ ಬೆಟ್ಟದ ಮೇಲೆಲ್ಲ ಸ್ನೋ ಬಿದ್ದು ಒಂದು ವೈಟ್ ಬ್ಲ್ಯಾಂಕೆಟ್ ಥರ ಕಾಣ್ತಿದೆ. ಅದ್ರದ್ದು ವಿಜುವಲ್ಸ್ ತೆಗ್ದೆ. ಸೊ ಹಲೋ ಎವ್ರಿಬಡಿ. ಸೊ ಕೊಲರಾಡೋಲ್ಲೇ ನಾವು ರಾಕಿ ಮೌಂಟೇನ್ಸ್ಗೆ ಹೋಗೋ ಟೈಮಲ್ಲಿ ವಿ ಫೌಂಡ್ ದಿಸ್ ಕ್ಯೂಟ್ ಬ್ರಿಡ್ಜ್. ಯಾರು ಇದ್ದಿಲ್ಲ. ಸೊ ಫೋಟೋಸ್ ತೆಗೋಣ ಅಂತ ನಿಂತ್ಕೊಂಡಿದ್ದೀವಿ. ನಾನು ಹಿಂದೆ ನೋಡ್ತಿದ್ದೆ ನೀವು ಸ್ಕಂದನ್ ಮನೋಗ್ನ ಫೋಟೋಶೂಟು. ಇಲ್ಲಿ ಲಿಖಿತ್ ಮತ್ತು ಹರ್ಷಿತ್ ಫೋಟೋಶೂಟು. ಎಲ್ಲರೂ ಫೋಟೋಶೂಟ್ ಮಾಡ್ತಿದ್ದಾರೆ. ಬಟ್ ದಿಸ್ ಇಸ್ ರಿಯಲಿ ಅ ಬ್ಯೂಟಿಫುಲ್ ಪ್ಲೇಸ್. ಇದ್ರದ್ದು ಶಾರ್ಟ್ ಸ್ನಿಪ್ಪೆಟ್ ಹಾಕ್ತೀನಿ ಇದಾದಮೇಲೆ, ನೋಡಿ ಎಂಜಾಯ್ ಮಾಡಿ. ರಾಕಿ ಮೌಂಟೇನ್ ಅನ್ನೋದು ಹಿಮಾಲಯನ್ ಮೌಂಟೇನ್ ತರ ಒಂದು ಫುಲ್ ಮೌಂಟೇನ್ ರೇಂಜು. ಸೊ ನಾವು ಆ ರೇಂಜ್ ಅಲ್ಲಿ ಓಡಿಸ್ಕೊಂಡು ಹೋಗ್ತಿರುವಾಗ ಆ ಕಡೆ ಸ್ನೋ ಬಿದ್ದಿರೋದ್ರಿಂದ ಈ ತರ ವೈಟ್ ಆಗಿ ಬ್ಯೂಟಿಫುಲ್ ಸೀನಿಕ್ ವ್ಯೂ ಇದೆ. ಸೊ ಹೋಗ್ತಾ ಮಧ್ಯಲ್ಲೇ ಬೇರೆ ಸ್ಪಾಟ್ಸ್ ಎಲ್ಲ ಇದೆ ರಾಕಿ ಮೌಂಟೇನ್ ರೇಂಜ್ ಅಲ್ಲೇ. ಆ ಸ್ಪಾಟ್ಸ್ ನೋಡ್ಕೊಂಡು ಹೋಗ್ತಿದ್ವಿ. ಸೊ ಹೋಗೋವಾಗ ಒನ್ ಆಫ್ ದ ಸ್ಪಾಟ್ ಇದು ರಾಕಿ ಮೌಂಟೇನ್ ಬೇಸ್ ಕ್ಯಾಂಪ್ ಹತ್ರ. ಅಲ್ಲಿ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡು ಪೂರ್ತಿ ಸುತ್ತ ಅಲ್ಲಿ ಎಷ್ಟೊಂದು ಕಾರ್ಸ್ ಎಲ್ಲ ಇತ್ತು. ಅಲ್ಲಿ ಒಂದು ಫೋಟೋ ಸೆಷನ್ ಮಾಡ್ಕೊಂಡು ಮತ್ತೆ ಹೊರಟ್ವಿ. ರಾಕಿ ಮೌಂಟೇನ್ ಹತ್ರ ಒಂದು ಲೇಕಿಗೆ ಬಂದಿದ್ದೀವಿ. ಹಿಂದ್ಗಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಪೂರ್ತಿ ವ್ಯೂ ನೋಡಿ. ಸೊ ಬ್ಯೂಟಿಫುಲ್. ಏನಂತ ಚಿಂಟು? ಸಕ್ಕತ್ತಾಗಿದೆ. ಇದ್ರದ್ದು ಸ್ನಿಪ್ಪೆಟ್ ಹಾಕ್ತೀನಿ.
ಸೊ ಗಾಯ್ಸ್ ನೋಡಿ, ಕಮ್ಮಿ ಸೊ ಐಸ್ ಫ್ರೀಸ್ ಆಗಿ ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂದರೆ ಒಬ್ಬರಿಗೆ ಕುಚ್ಚಿಡ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ಬೇರ್ ಲೇಕ್ ಹೋಗ್ತಿದ್ದೀವಿ. ಇದೆಲ್ಲ ರಾಕಿ ಮೌಂಟೇನ್ಸಲ್ಲೇ ಹೆವಿ ಚಳಿ ಇದೆ, ಕೈಯೆಲ್ಲ ಅದರ್ತಿದೆ. ಸೊ ಹೇಳು ಅವಳಿಗಂತೂ ಗೊತ್ತಾಗ್ತಿಲ್ವಂತೆ ಚಳಿಗೆ ಹೆಂಗಿದೆ ಗೊತ್ತಾ. ಸೊ ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ. ಸೊ ಇದೇ ಡಿಫ್ರೆಂಟ್ ಲೇಕಿಗೆ ಹೋಗೋ ಟ್ರಯಲ್ ಪಾತು, ಎಷ್ಟೆಷ್ಟು ಮೈಲ್ಸ್ ಇದೆ ಅಂತ. ಸೊ ನಾವು ಸದ್ಯಕ್ಕೆ ಬೇರ್ ಲೇಕ್ ಹೋಗ್ತಿದ್ದೀವಿ. ಅದು 256 ಫೀಟ್ ಇದೆ ಅಷ್ಟೇ ಈ ಕಡೆಗೆ, ಅದಕ್ಕೆ ಹೋಗ್ತೀವಿ ಸದ್ಯಕ್ಕೆ. ಬಟ್ ಎಷ್ಟೊಂದು ದೂರ ಇದೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ಪಾತ್ ಆಫ್ ದ ಬೇರ್ ಲೇಕ್. ಸೊ ಇದೇ ಲೇಕ್ ಪೂರ್ತಿ ಫ್ರೋಸನ್ ಆಗ್ಬಿಟ್ಟಿದೆ. ಸೊ ಲೇಕ್ ಗಾಳಿ ಎಲ್ಲ ಹೊಡಿತಿದೆ. ಸೊ ಇದೇ ಲೇಕ್ ಆ್ಯಕ್ಚುಲಿ ಪೂರ್ತಿ ಐಸ್ ಫ್ರೋಸನ್ ಗೈಸ್. ಗುಡ್ ಮಾರ್ನಿಂಗ್ ಟು ಡೇ 2 ಕೊಲರೆಡೋ. ಇವತ್ತು ಇಲ್ಲಿ ಹಿಂದೆ ಇರೋದು ನಮ್ಮ ಹೋಟ್ಲಿಂದ ಆಚೆ ಬಂದ್ವಿ. ಇವಳು ನೋಡಿ ರೆಡ್ಡು ವೈಟು ಎಲ್ಲ ಮೇಕಪ್ ಹಾಕೊಂಡ್ಬಿಟ್ಟವಳೆ. ಫುಲ್ ಚಳಿ ಅಂದರೆ ಚಳಿ ಗುರು. ಎಲ್ಲ ಪೂರ್ತಿ ಸ್ನೋ. ನಮ್ಮ ಹಿಂದೆ ನೋಡಿ ಬೆಟ್ಟ ಗಿಟ್ಟೆಲ್ಲ ಕಾಣ್ತಿದ್ಯಾ, ಇಲ್ಲಿ ಬೆಟ್ಟ ಇದೆ ನೋಡಿ, ಬೆಟ್ಟ ಎಲ್ಲ ಕಡೆ ಪೂರ್ತಿ ಸ್ನೋ, ಹೊಗೆ ಬರ್ತಾನೇ ಇದೆ. ಸೊ ಇವತ್ತು ಇಲ್ಲಿಂದ ಬ್ರೆಕೆನ್ ಬ್ರಿಡ್ಜು, ಆಸ್ಪೆನ್ನು, ವೇಲ್ಗೆಲ್ಲ ಹೋಗ್ತೀವಿ. ಬ್ರೆಕೆನ್ ಬ್ರಿಡ್ಜ್, ಎಸ್, ಆಸ್ಪೆನ್, ವೇಲ್, ಗ್ಲೆನ್ವುಡ್ ಸ್ಪ್ರಿಂಗ್ಸ್ಗೆಲ್ಲ ಹೋಗ್ತೀವಿ. ವಿಲ್ ಕವರ್ ದೇರ್ ಆ್ಯಂಡ್ ಟಾಟಾ ಬಾಯ್. ನನ್ನ ಮೀಸೆಲ್ಲ ನೋಡಿ ಆಲ್ರೆಡಿ ಐಸ್ ಆಗ್ಬಿಟ್ಟಿದೆ. ಬಾಯ್ ಗೈಸ್. ಬೆಳಗ್ಗೆ ನಮಗಿರೋ ಕಷ್ಟಗಳು ನೋಡಿ, ಆ ಸ್ನೋ ಐಸ್ ಎಲ್ಲ ಕಟ್ಬಿಟ್ಟಿದೆ ವಿಂಡ್ಶೀಲ್ಡ್ ಮೇಲೆ. ಸೊ ನಾವು ಐಸ್ನ ಪೂರ್ತಿ ಸ್ಕ್ರೇಪ್ ಮಾಡ್ತಿದ್ದೀವಿ. ಇದೆಲ್ಲ ನಮ್ಮ ಕಷ್ಟಗಳು. ನಮ್ಮ ಕಾರ್ ಪೂರ್ತಿ ನೋಡಿ ಹೆಂಗಾಗ್ಬಿಟ್ಟಿದೆ, ಎಲ್ಲ ಕಡೆ ಫುಲ್ ಸ್ನೋ ಇಂದ ಐಸ್ ಕಟ್ಬಿಟ್ಟಿದೆ. ಪುಣ್ಯಕ್ಕೆ ಜಾಸ್ತಿ ಸ್ನೋ ಬಿದ್ದಿಲ್ಲ, ಸೊ ಸ್ನೋ ಎಲ್ಲ ಇದ್ದಿಲ್ಲ ನಮ್ಗೆ ತೆಗಿಯೋಕ್ಕೆ. ಇದು ಜಸ್ಟ್ ಫ್ರೀಸ್ ಆಗ್ಬಿಟ್ಟಿದೆ ಅಷ್ಟೇ. ನೋಡಿ ಪಾಪ ಕಷ್ಟಪಡ್ತಾರೆ ಹರ್ಷಿತ್ತು, ಲಿಖಿತ್ತು. ನಮ್ಮ ಮನೋಗೆ ನಾ ಮೇಕಪ್ ಹಾಕ್ಕೊಂಡು ನೆಮ್ಮದಿಯಾಗೆ ಕುತ್ಕೊಂಡ್ಬಿಟ್ಟವಳೆ ಇದ್ರೊಳಗೆ ಮೇಕಪ್ ಹಾಕೊಂಡು. ಪಾಪ ಹುಡುಗರೆಲ್ಲ ನಾವೆಲ್ಲ ಕಷ್ಟಪಡಬೇಕು. ಈ ಒಂದು ಹುಡುಗಿನ ಕರ್ಕೊಂಬಂದ ಟ್ರಿಪ್ಗೆ ಇದೇ ಬಾಧೆ ನೋಡ್ರಿ ಎಲ್ಲರೂ. ಇಲ್ಲಿ ನೋಡಿ ವೈಲ್ಡ್ ಲೈಫ್ ಮೂಸ್ ಮನೆ ಮುಂದೆಲ್ಲ ಬಂದು ತಿಂತಿದೆ. ಇವಾಗ ಬ್ರೆಕೆನ್ ಬ್ರಿಡ್ಜ್ ಟೌನಲ್ಲಿ ನಡೀತಿದ್ದೀವಿ. ಸಾಕತ್ತಾಗಿದೆ ನೋಡಿ, ಈ ಥರ ಮನೆಗಳು ಇದೆ. ಟೌನ್ ಸ್ಟ್ರೀಟು, ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇರಿಬ್ರು ಹೋಗ್ತಾವ್ರೆ. ಸೊ ಚೆನ್ನಾಗಿದೆ, ಸ್ಮಾಲ್ ಟೌನ್. ಈ ಕಂಟ್ರಿ ಸೈಡ್ ಯುರೋಪಿಯಲ್ಲೆಲ್ಲ ಟೌನ್ ಇರುತ್ತಲ್ಲ ಆ ಥರ ಒಂದು ಟೌನು. ಪೂರ್ತಿ ಸ್ನೋ, ಎಷ್ಟೆಷ್ಟು ಅಡಿ ಬಿದ್ದಿವಿ ನೋಡಿ. ಸ್ನೋ 3 ಅಡಿ ಸ್ನೋ. ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಜನ ನಡ್ಕೊಂಡು ಹೋಗ್ತಿರ್ತಾರೆ. ಸಬ್ವೇಲೆ ತಿಂಡಿ ಚೆನ್ನಾಗಿ ಹೋಗ್ತಾಯಿದ್ದೀವಿ. ನೋಡ್ಕೊಳ್ಳಿ ಅಲ್ಲಿ ನೋಡಿ, ದೂರದಲ್ಲೇ ಮೌಂಟೇನ್ ಬೇರೆ ಇದೆ. ಇದು ಹೆಂಗಿದೆ ಅಂದರೆ ಪೂರ್ತಿ ಮೌಂಟೇನ್ಸು ಮಧ್ಯದಲ್ಲಿ ಊರಿದ್ದಂಗಿದೆ, ಸಖತ್ತಾಗಿದೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ಈ ಬ್ಯೂಟಿಫುಲ್ ಟೌನಲ್ಲೇ ನಡ್ಕೊಂಡು ಹೋಗ್ತಾಯಿದ್ದೀವಿ. ತೋರಿಸ್ತೀನಿ, ಚಿಕ್ಕ ಕೆಫೆ ಎಲ್ಲ ಇದೆ, ಸಖತ್ತಾಗಿದೆ. ಅಲ್ಲಿ ಕಾಫಿ ಟೀ ಎಲ್ಲ ಕುತ್ಕೊಂಡು ಸ್ಯಾಂಡ್ವಿಚ್ ತಿನ್ಕೊಂಡು ಹೋಗ್ತಿದ್ದೀವಿ. ಲೆಟ್ ಮಿ ಶೋ ಯು ವೆನ್ ಐ ವಾಕ್ ಅರೌಂಡ್ ದ ಟೌನ್. ಓಕೆ ಗೈಸ್, ಬಾಯ್. ನೋಡಿ ಈ ಥರ ಚಿಕ್ಕ ಕೆಫೇಸ್ ಎಲ್ಲ ಇದೆ. ಇಟ್ಸ್ ಆಲ್ ಸ್ಮಾಲ್ ಕಾಫಿ ಶಾಪ್ಸ್, ಎವ್ರಿ ಡೇ ಡೈನಿಂಗ್. ಎಲ್ಲ ಚಿಕ್ಕ ಕೆಫೆ. ಅದ್ರ ಮೇಲೆಲ್ಲ ಸ್ನೋ ಹೆಂಗೆ ಬಿದ್ದಿದೆ ನೋಡಿ, ಕ್ಯೂಟಾಗೆ. ಇದ್ರ ನೈಟ್ ಲೈಟಿಂಗ್ ಇನ್ನೂ ಸಖತ್ತಾಗಿರುತ್ತೆ. ಸಾಕಾಗಿದೆ ಇಲ್ಲಿ ನೋಡಿ. ಎಲ್ಲ ಒಳ್ಳೆ ವೈಟ್ ಕಲರ್ ಪೇಪರ್ ಹಾಕ್ದಂಗೆ ಎಷ್ಟು ಕ್ಲೀನಾಗಿ. ಇದು ಸ್ಕೀಯಿಂಗ್ ಮತ್ತು ಬೈಕಿಂಗ್. ಇದಕ್ಕೆ ಹೋಗಿ ಕೇಳೋಣ ಅಂತಿದ್ದೀವಿ. ಹೋಗ್ತಿದ್ದೀವಿ ಒಳಗಡೆ ನೋಡೋಣ. ನೋಡಿ ಬಟ್ಟೆ ಗಿಟ್ಟೆಲ್ಲ ಇದೆ ಇದ್ರದ್ದು. ಹೋಗಿ ಕೇಳ್ಕೊತೀವಿ ಎಷ್ಟು ಸ್ಕೀಯಿಂಗು ಏನೋ. ಸೊ ಅಲ್ಲಿ ಒಳಗಡೆ ಹೋದ್ವಿ, ಕೇಳಿದ್ವಿ, ಬಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಇತ್ತು. ಸೊ ನಾವು ಇಲ್ಲಿ ಮಾಡಕ್ಕೆ ಹೋಗಿಲ್ಲ. ಇಲ್ಲಿ ಎಲ್ಲ ನೋಡಿ ಮಕ್ಕಳು ಕೂಡ ಆ ಥರ ಚಿಕ್ಕ ಡ್ರೆಸ್ ಹಾಕಿ ಸ್ಕೀಯಿಂಗ್ ಮಾಡಿಸ್ತಾರೆ. ಇದು ಒಂದು ಸ್ಪೋರ್ಟ್ ಥರ. ಇಲ್ಲಿ ನಮ್ಮ ಇಂಡಿಯಲ್ಲಿ ಸ್ವಿಮ್ಮಿಂಗ್, ಕ್ರಿಕೆಟ್ ಹಂಗೆ ಇಲ್ಲಿ ಸ್ಕೀಯಿಂಗ್ ಕೂಡ ಒಂದು ಸ್ಪೋರ್ಟು. ಅಲ್ಲಿ ಮೇಲ್ಗಡೆ ವೈಟ್ ಪ್ಯಾಚ್ ಕಾಣ್ತಿದೆಯಲ್ಲ, ಅದರಲ್ಲೇ ಸ್ಕೀಯಿಂಗ್ ಮಾಡಿ ಮೇಲ್ಗಡೆಯಿಂದ ಸ್ಕೀಯಿಂಗಲ್ಲಿ ಡೌನ್ ಬರ್ತಾರೆ. ಇವಾಗ ನಾವು ವೇಲ್ ಹೋಗ್ತಿದ್ದೀವಿ. ಹಿಂದ್ಗಡೆ ಇರೋ ನಾನು ಲಿಕ್ಕಿ ಮುಂದೆ ಬರ್ತೀವಿ. ಹಿಂದ್ಗಡೆ ಇರೋರೆಲ್ಲ ಔಟು. ನೋಡಿ ಇದು ನೋಡಿ ಬಾಯ್ ನೋಡಿ, ಇದು ಔಟು. ಆ ಕಡೆ ಕೂಡ ಔಟು. 3 ಜನ ಔಟು. ನಾವಿಬ್ರು ಹೋಗ್ತಾ ಇದೀವಿ ವೇಲ್ ಹತ್ರ ಹೋಗಿ ಅಲ್ಲಿ ಮುಂದೆ ತೋರಿಸ್ತೀವಿ. ಬಾಯ್.
ಸೊ ವೇಲ್ ಅನ್ನೋದು ಇಲ್ಲಿ ಒಂದು ವಿಂಟರ್ ಸ್ಪೋರ್ಟ್ ವಿಲೇಜು, ಸಖತ್ತಾಗಿದೆ. ಇಲ್ಲಿ ಬರೀ ಇರೋದು ಸ್ಕೀ ರೆಸಾರ್ಟ್ಸು, ವಿಂಟರ್ ಸ್ಪೋರ್ಟ್ಸ್ಗೆ ಈ ವಿಲೇಜ್ ಫೇಮಸ್ಸು, ಮತ್ತು ಇದ್ರ ಬ್ಯೂಟಿಫುಲ್ ಸೀನಿಕ್ ಪ್ರೆಸೆನ್ಸ್ಗೆ ಈ ವಿಲೇಜ್ ಫೇಮಸ್ಸು. ಸೊ ಅಲ್ಲಿ ನಿಮಗೆ ಮೇಲ್ಗಡೆಯಿಂದ ದಾರಿ ಕಾಣ್ತಿದೆಯಲ್ಲ, ಗೊಂಡೋಲಲ್ಲೇ ಸ್ಕೀ ಎಕ್ವಿಪ್ಮೆಂಟ್ ಎತ್ಕೊಂಡು ಮೇಲ್ಗಡೆಯಿಂದ ಹಂಗೆ ಸ್ಕೀ ಮಾಡ್ಕೊಂಬರ್ತಾರೆ, ಅದೇ ಆ ಜಾಗ. ಸೊ ವೇಲ್ ಅನ್ನೋದು ಸಖತ್ ಪ್ರಿಟಿ ವಿಲೇಜು. ಒಳಗಡೆ ಕಾರಲ್ಲೆಲ್ಲ ಎಲ್ಲ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೇಲ್ಗಡೆ ಸಾಮಾನು ಎತ್ಕೊಂಡು ಹೋಗ್ತಾರೆ ನೋಡಿ, ಅದೆಲ್ಲ ಸ್ಕೀ ಸಾಮಾನು. ಸೊ ನೀನು ವಿಲೇಜಲ್ಲೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅವ್ರದ್ದೇ ಬಸ್ ಇದೆ, ಆ ಬಸ್ಸಲ್ಲಿ ಹೋಗ್ಬೇಕು. ಸೊ ನಾವು ವೇಲ್ ವಿಲೇಜಲ್ಲಿ ಗೊಂಡೋಲ ತೊಗೊಂಡು ಮೇಲ್ಗಡೆ ಹೋದ್ವಿ, ತೋರಿಸ್ತೀನಿ. ಸೊ ಈ ಥಂಡಿ ವೆದರ್ಲೆ ಒಂದು ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಅವರಿಬ್ರು ಎಲ್ಲರೂ ತೊಗೊಂಡಿದ್ದೀವಿ ಐಸ್ ಕ್ರೀಮು. ಒಳ್ಳೆ ವೆದರು, ಥಂಡಿಯಲ್ಲೇ ಐಸ್ ಕ್ರೀಮು. ಯಾವುದೋ ಸ್ಪೆಷಲ್ ಅಂತೆ, ವೈಟ್ ಮೆಕೆಡೇಮಿ ಅಂತ, ಸಖತ್ತಾಗಿದೆ. ನಾನು ಇವಳು ಸೇಮ್ ಫ್ಲೇವರ್ ತೊಗೊಂಡಿದ್ದೀವಿ. ಅವ್ನು ಯಾವುದೋ ಫ್ಲೇವರ್ ತೊಗೊಂಡವನೆ, ಅಜೀಬ್ ಆಗ್ಬಿಟ್ಟೈತೆ. ಲೆಟ್ಸ್ ಎಂಜಾಯ್ ವೇಲ್. ಸೊ ಇಲ್ಲಿ ವೇಲ್ ವಿಲೇಜಲ್ಲಿ ಮೇಲ್ಗಡೆ ಗೊಂಡೋಲ ಹತ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ಸ್ಕೀ ಮಾಡೋದು ಜಾಗ. ಅಲ್ಲಿ ನೋಡಿ ಎಲ್ಲರೂ ಕೈಯಲ್ಲಿ ಸ್ಕೀಯಿಂಗು, ಸ್ನೋ ಬೋರ್ಡಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ಎತ್ಕೊಂಡು ಮೇಲ್ಗಡೆ ಹೋಗಿದ್ವಿ. ಈ ಗೊಂಡೋಲ ಮೇಲೆ ಹೋಗ್ಬೇಕು, ಮೇಲೆ ಹೋಗೋಕ್ಕೆ ವೀಟಿಂಗು. ಹೋಗ್ತೀವ ಶೋ ಯು ಗೈಸ್. ಎಲ್ಲರೂ ವಿಡಿಯೋಗಳು ತೆಗಿತವ್ರೆ. ಅದೇ ವೇಲ್ ವಿಲೇಜು, ಆ ಚಿಕ್ಕದು ವೇಲ್ ವಿಲೇಜ್ ಗೈಸ್. ನಾವು ಗೊಂಡೋಲಲ್ಲೇ ಮೇಲೆ ಹೋಗ್ತಿದ್ದೀವಿ. ಸಖತ್ತಾಗಿ ಆ ಕಡೆ ರೋಡು. ಸೊ ವೇಲ್ಗೆ ಬಂದಿದ್ದೀವಿ. ಇದು ಮೇಲ್ಗಡೆ 2000 ಸ್ಕ್ವೇರ್ ಫೀಟ್ ಮೇಲ್ಗಡೆ ಇರೋಂಥ ಎಲಿವೇಶನಲ್ಲಿದ್ದೀವಿ. ಪೂರ್ತಿ ಸ್ನೋ 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 ಎಲ್ಲ ಕಡೆ. ನೀನು ಹೋಗೋ ಥರ ನೋಡಿ, ಮುಖ ಓದ್ಕೊಂಡ್ಬಿಟ್ಟಿದೆ ಚಳಿಗೆ. ಎಲ್ಲರಿಗೂ ಅಷ್ಟೇ ನೋಡಿ, ಹಿಂದೆ ಎಲ್ಲ ಬೆಟ್ಟ ಬೆಟ್ಟ ಬೆಟ್ಟ, ಎಲ್ಲ ಕಡೆ ಸ್ನೋ 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 ಸ್ನೋ, ಪೂರ್ತಿ ಸ್ನೋ ಕಾಣ್ತಿದ್ಯಾ ಎಲ್ಲರಿಗೂ. ಸೊ ಇಲ್ಲಿ ಬಂದಿರೋ ಎಕ್ಸ್ಪೀರಿಯನ್ಸೇ ಬೇರೆ ಥರ ಗೈಸ್. ಫುಲ್ ಚಳಿ 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 ಚಳಿ. ಇನ್ನೂ ಅಲ್ಲಿ ಮೇಲ್ಗಡೆ, ಇನ್ನೂ ಅಲ್ಲಿ ಹೋಗ್ಬೋದು ಮೇಲಕ್ಕೆ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಬಾಯ್. ಸೊ ನೀವು ನೋಡಿದ್ರೆ ಎಷ್ಟೊಂದು ಜನ ಅಲ್ಲಿ ಕುತ್ಕೊಂಡು ಮೇಲ್ಗಡೆ ಹೋಗ್ತಾರೆ ನೋಡಿ. ಸೊ ಆ ಥರ ಕುತ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಸ್ಕೀ ಮಾಡ್ಕೊಂಡು ಬರ್ಬೋದು. ನಮ್ಮ ಹತ್ರ ಸ್ಕೀಯಿಂಗ್ ಎಕ್ವಿಪ್ಮೆಂಟ್ ಇದ್ದಿಲ್ಲ ಅಂತ ನಮ್ಮನ್ನ ಬಿಟ್ಟಿಲ್ಲ ಅಷ್ಟೇ. ಅಗೇನ್ ಬ್ಯಾಕ್ ಟು ದ ವಿಲೇಜ್, ವೇಲ್ ವಿಲೇಜ್. ಕೆಳಗಡೆ ಹೋಗ್ತಿದ್ದೀವಿ, ಮೇಲ್ಗಡೆ ಬಂದಾಯ್ತು. ಇವಾಗ ಇದೇ ಗೊಂಡಲಲ್ಲಿ ಕೆಳಗಡೆ ಹೋಗ್ತಿದ್ದೀವಿ, ಕೆಳಗಡೆ ಹೋಗಿ ಬರ್ತೀವಿ. ಸೊ ಇದು ವೇಲ್ ವಿಲೇಜಲ್ಲಿ ಒಂದು ಗೊಂಡಲ ನೋಡಿದ್ವಿ, ಎಲ್ಲರೂ ಇದ್ಕೊಂಡು. ಅಲ್ಲಿ ಇನ್ನೊಂದು ಗೊಂಡಲ ಇದೆ ವೇಲ್ ವಿಲೇಜಲ್ಲೇ, ಅದ್ರದ್ದು ಸೀನಿಕ್ ಪಾಯಿಂಟ್ ಸಖತ್ತಾಗಿದೆ, ಹೋಗಿ ಅಂದರು. ಸೊ ಬಸ್ಸಲ್ಲಿ ಹೋಗ್ತಿದ್ವಿ ಇನ್ನೊಂದು ಪಾಯಿಂಟ್ಗೆ, ಗೊಂಡೋಲ ಹತ್ತಕ್ಕೆ. ಸೊ ಈ ಗೊಂಡೋಲಲ್ಲಿ ಹತ್ಕೊಂಡು ಮೇಲ್ಗಡೆ ಪಾಯಿಂಟ್ಗೆ ಹೋದ್ವಿ. ಸೊ ನಿಮಗೆಲ್ಲ ಕಾಣ್ತಿಲ್ಲ, ಇದೇ ಮೇಲ್ಗಡೆ ಇರೋ ಸ್ಟೇಷನ್ನು. ಸೊ ಇಲ್ಲಿಂದ ಆಚೆ ಬಂದಮೇಲೆ ಇದು ಲಯನ್ಸ್ ಹೆಡ್ ಪಾಯಿಂಟ್ ಅಂತ. ಇಲ್ಲಿಂದ ಪೂರ್ತಿ ವ್ಯೂ ಕಾಣ್ತಿದೆ ನಿಮಗೆ, ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಒಂಥರ ಕಣ್ಣಿಗೆ ಕುಕ್ಕ ಥರ ಇದೆ. ಸೊ ಎಷ್ಟೊಂದು ಜನ ಸ್ಕೀಯಿಂಗ್ ಮಾಡ್ತಾರೆ ನೋಡಿ ಅಲ್ಲಿ. ಸೊ ಎಲ್ಲರೂ ಸ್ಕೀಸ್ ತೊಗೊಂಬರೋದು, ನಮ್ಮಂಥ ಟೂರಿಸ್ಟ್ ಬರೋದು ಕಮ್ಮಿ. ಸೊ ವೈಟ್ ಪ್ಯಾಚ್ ಎಲ್ಲ ಇರೋದು ಸ್ಕೀ ಪಾತ್ಸ್ ಅಂತ. ಸೊ ಆ ಸನ್ ಬೀಳ್ತಿರೋದಕ್ಕೂ ಆ ವೈಟ್ ಕಲರ್ ಸ್ನೋ ಸಖತ್ತಾಗಿ ಕಾಣ್ತಿತ್ತು. ಸೊ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಸ್ನೋಲ್ಲಿ ಆಟಾಡಿ ಒಳ್ಳೆ ಫೋಟೋಸ್ ಮಾಡಿ ಕೆಳಗಡೆ ವಿಲೇಜ್ಗೆ ಬಂದ್ವಿ. ಸೊ ಇದು ಕೆಳಗಡೆ ವೇಲ್ ವಿಲೇಜು. ಈ ಪಾರ್ಟ್ನ ಲಯನ್ಸ್ ಹೆಡ್ ವಿಲೇಜ್ ಅಂತ ಕರೀತಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ತಿರುಗಾಡ್ಕೊಂಡು ನೋಡಿಕೊಂಡು ಹಾಟ್ ಚಾಕ್ಲೇಟ್ ಕುಡ್ಕೊಂಡು ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಬಾನ್ ಫೇರ್ ಕಾಣ್ತು. ಸೊ ಇಲ್ಲಿ ನಿಜವಾದ ಬಾನ್ ಫೇರ್ಸ್ ಇರುತ್ತೆ ಹತ್ರ. ಸೊ ಜನ ಅಲ್ಲಿ ನಿಂತ್ಕೊಂಡು ಬಿಸಿ ಕಾಯಿಸ್ಕೊಂತ ಇರ್ತಾರೆ. ಸೊ ಹಂಗೆ ನಾವು ಸ್ಕೀಯಿಂಗ್ ಮಾಡೋಕ್ಕಾಗಿಲ್ಲ ಅಂತ ಇಲ್ಲಿ ಐಸ್ ಸ್ಕೇಟಿಂಗ್ ಮಾಡಿದ್ವಿ. ಸೊ ಇದು ನಾನು ಐಸ್ ಸ್ಕೇಟಿಂಗ್ ಮಾಡಿರೋಂಥ ವಿಷುವಲ್ಲು ನೋಡಿ, ಆ ಥರ ಸಪೋರ್ಟ್ ಇಟ್ಕೊಂಡು ಹೋಗ್ತಿದೆ. ಸೊ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡಿದೆ, ಬಟ್ ಸಪೋರ್ಟ್ ಜೊತೆ ಮಾಡಿದೆ.
ಬಟ್ ಡಿಫಿಕಲ್ಟ್ ಇದೆ, ಹೆವಿ ಡಿಫಿಕಲ್ಟ್ ಇದೆ, ಪ್ರಾಕ್ಟೀಸ್ ಬೇಕು. ನೋಡಿ ಮಕ್ಕಳು ಚಿಕ್ಕ ಮಕ್ಕಳೇ ಚೆನ್ನಾಗಿ ಮಾಡ್ತಾರೆ ನಮಗಿಂತ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನಾವಿವಾಗ ಇಲ್ಲಿ ಪಿಜ್ಜಾ ತಿನ್ನಕ್ಕೆ ಬಂದಿದ್ವಿ ವೈಲ್ ವಿಲೇಜಲ್ಲೇ. ಸ್ಕೇಟಿಂಗ್ ಆಯಿತು, ಸ್ಕೇಟಿಂಗ್ ಆದಮೇಲೆ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನಾನು ಸ್ಕೇಟಿಂಗ್ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ಪಿಜ್ಜಾ ಬಂದಮೇಲೆ ತಿಂದಮೇಲೆ ಹೆಂಗಿತ್ತು ಅಂತ ಕೂಡ ಹೇಳ್ತೀನಿ. ಬಾಯ್. ನೋಡಿ ನೀವುಗಳೇ ದ ಪಿಜ್ಜಾ. ಸೊ ಇದು ವೈಲ್ ವಿಲೇಜ್ ನೈಟ್ ವ್ಯೂ. ಕ್ರಿಸ್ಮಸ್ಗೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಥರ ಎಲ್ಲ ಮಾಡಿದ್ದಾರೆ. ಇದು ನೈಟ್ ವ್ಯೂ ವಿಲೇಜ್. ಎಷ್ಟು ಚೆನ್ನಾಗಿದೆ ನೋಡಿ.